ಹರಪನಹಳ್ಳಿಯಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಹೊಸಪೇಟೆಯ ರಸ್ತೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ಸಾಮೂಹಿಕವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ರಂಜಾನ್ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಅಬ್ದುಲ್ ವಹಾಬ್ ಜಾಮಿಯಾ ಕರ್ನಾಟಕ ಹಾಗೂ ಗೋವಾ ಅಧ್ಯಕ್ಷರು, ಜಮಾಯತೆ ಅಹ್ಲೆ ಹದೀಸ್ ನಗರಸಭೆ ಸದಸ್ಯರಾದ ಡಿ ಅಬ್ದುಲ್ ರೆಹಮಾನ್ ಹಾಗೂ ಎಲ್ಲಾ ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದರು. ವರದಿ ಉಮರ್ ಫಾರೂಕ್, ವಾರ್ತಾ ಮಾಧ್ಯಮ, ಹರಪನಹಳ್ಳಿ. ಇವತ್ತಿನ ದಿನ ರಂಜಾನ್ ಹಬ್ಬದ ಪ್ರಯುಕ್ತ ಎಲ್ಲ ನಮ್ಮ ಅಧ್ಯಕ್ಷರಾದಂತಹ ಅಬ್ದುಲ್ ವಹಾಬ್ ಜಾಮಾಯಿ ಕರ್ನಾಟಕ ಗೋವಾ ಅಧ್ಯಕ್ಷರಾದರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಈ ಹಬ್ಬದ ಪ್ರಯುಕ್ತ हमारी दुआ है कि हमारा मुल्क हिंदुस्तान, इंडिया, भारत और ये हमारी रियासत कर्नाटका अल्लाह रब्बुल आलमीन इसकी हिफाजत फरमाए। यहाँ हम अमान है, शांति हो और हमारी हमेशा ईदगाहों में, मस्जिदों में जुमे के दिन ईद के मौके पर हम दुआ करते हैं कि अल्लाह ताला इस मुल्क को अच्छा हुक्मरान अता करे और यहाँ के तमाम बाशिंदे, चाहे वो हिंदू हो, मुस्लिम हो, ईसाई हो, सिख हो, सब आपस में भाई भाई बनकर से रहे। हमारी यही आज इस ईद उल फितर के मौके पर मैं यही संदेश देता हूँ अपने मुसलमान भाइयों से और वतन के भाइयों से कि हम सब आपस में मिलजुल करके रहें और वो ताकतें यहाँ हिंदुस्तानियों में, भारतीयों में जो इख्तलाफ लाने की करती है, हम उसको खंडन करें और सब मिल करके इस भारत की तरक्की के लिए कोशिश करें। एक मसला हमारे यहाँ और तरीके ईदगाह इसका था, वो अचानक कुछ पूर्ण रूप से तो कुछ परेशानियां आ गई हैं। कानूनी तौर पर हम बराबर कोशिश कर रहे हैं। जो लोग हमारे भाई वो शायद बन रहे हैं, इंशाअल्लाह बहुत जल्द आ जाएंगे, ये कोई फिक्र की बात नहीं है। और हमारा जो ईदगाह है इंशाअल्लाह बहुत जल्द उसकी सफाई होगी और अच्छा खासा ईदगाह कुशादा इंशाअल्लाह बनाया जाएगा। इस सिलसिले में हमारे जनाब वकील अब्दुल रहमान साहब कुछ बात करेंगे। ಯಾವುದೇ ವಿಚಾರಕ್ಕೂ ಯಾವುದು ಅವಶ್ಯಕತೆ ಇಲ್ಲ. ನಮ್ದು ನಾವು ಪಂಚಾಯತ್ ಮಾಡಿದ್ವಿ, ಕಾರಣಾಂತರದಿಂದ ಯಾರು ನಮ್ಮ ಲೇಬರ್ಸ್ಗಳಿಂದ ಸ್ವಲ್ಪ ಸಮಸ್ಯೆ ಅಲ್ಲ. ಪಾಪ ನಮ್ಮ ಆದೇಶಕ್ಕೆ ಏನಾಗುತ್ತೆ ತೊಂದರೆ ಪಡೋ ಅವಶ್ಯಕತೆ ಇಲ್ಲ. ಯಾವುದೇ ನಾವು ನಮ್ಮ ಸಮಾಜದವರು, ನಮ್ಮ ಎಲ್ಲ ಬಾಂಧವರು ಯಾವುದೇ ವಿಚಲಿತ ಆಗೋ ಅವಶ್ಯಕತೆ ಇಲ್ಲ. ಯಾವ್ದು ಏನು ಏನ್ ಆಗೋದಿಲ್ಲ, ಏನ್ ತೊಂದರೆ ಆಗಲ್ಲ. ಏನ್ ಸ್ವಲ್ಪ ಏನಾಗಿದೆ ಅಂದ್ರೆ ಅಚಾತುರ್ಯದಿಂದ ಸ್ವಲ್ಪ ತೊಂದರೆ ಆಗಿದೆ. ಅದೇನು ತೊಂದರೆ ಅಲ್ಲ. ಜಾಸ್ತಿ ಏನಾದ್ರು ಅನಾಹುತ ಆಗಿಲ್ಲ, ಯಾವ್ದು ಅನಾಹುತ ಆಗಿಲ್ಲ, ಯಾರಿಗೂ ತೊಂದರೆ ಆಗಿಲ್ಲ, ಯಾವ್ದು ಅನಾಹುತ ಆಗಿಲ್ಲ. ಸರ್ಕಾರನೂ ಒಪ್ಕೊಂಡಿದ್ದೆ. ಆಮೇಲೆ ಈ ಮನೆಗಳಿಗೆ ಏನು ತೊಂದರೆ ಆಗಿಲ್ಲ. ಬೆಂಬಲನಾಗ ಅನಾವಶ್ಯಕವಾಗಿ ಏನೇನೋ ಬಂದ್ಬಿಟ್ಟಿದೆ, ಎಲ್ಲ ಯಾವ್ದು ತೊಂದರೆ ಆಗಲ್ಲ. ನಾವು ಮುಂದೆ ಆದ್ರೂ ಕೂಡ ಇಲ್ಲ ಸರಿ ಮಾಡಿಕೊಂಡು ಇಲ್ಲೇ ನಮಾಜ್ ಮಾಡ್ತೀವಿ, ಇಲ್ಲೇ ಇರ್ತೀವಿ, ಇಲ್ಲೇ ಬೆಳಿತೀವಿ, ಇಲ್ಲೇ ಸರಿಯಾಗಿ ವ್ಯವಸ್ಥೆ ಮಾಡ್ತೀವಿ. ಅದೇ ರೀತಿಯಾಗಿ ಮೊನ್ನೆ ಅನಾವಶ್ಯಕವಾಗಿ ಇಲ್ಲಿ ವಾಸವಾಗುವ ಬಂಧುಗಳು ಹೆದರಿ ಏನು ತೊಂದರೆ ಆಗ್ತೈತೇನೋ ಅನ್ನೋ ಒಂದು ಭಯದಲ್ಲಿದ್ದಾರೆ. ಅವರು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಅವ್ರಿಗೆ ತೊಂದರೆ ಕೊಟ್ಟು ನಾವು ತೊಂದರೆ ತಗೋಬೇಕು ಮಾಡ್ಬೇಕು ಅನ್ನೋ ಉದ್ದೇಶ ನಮ್ದಿಲ್ಲ. ನಮ್ದು ನಾವು ನಮಾಜ್ ಮಾಡೋದು, ನಮ್ಮ ಪ್ರಾರ್ಥನೆ ಸ್ಥಳ ಚೆನ್ನಾಗಿರ್ಬೇಕು, ಒಳ್ಳೇದಾಗ್ಬೇಕು, ಸರಿಯಾಗಿ ನಮ್ಮ ಇನ್ನೊಬ್ಬರಿಗೆ ಬೇರೆ ಸಮಾಜಕ್ಕೆ ನಮಗಿಲ್ಲ. ಅವ್ರಿಗೂ ಏನೋ ತೊಂದರೆ ಆಗಲಿಲ್ಲ. ನಾವೇನೋ ಕೆಲಸ ಕಾರ್ಯ ಮಾಡಿ ನಮ್ಮ ಸಮಾಜದ ನಮ್ಮ ಹಳೆ ಜಮಾತ್ನ ಅಧ್ಯಕ್ಷರು, ಪದಾಧಿಕಾರಿಗಳು, ಆಮೇಲೆ ಜಮಾತ್ನ ಎಲ್ಲ ಮುಖಂಡರು ಎಲ್ಲರೂ ಸೇರಿ ನಾವು ಸರಿಯಾಗಿ ವ್ಯವಸ್ಥೆ ಮಾಡಿ ಮುಂದೆ ಪರ್ಮಿಷನ್ ತಗೊಂಡು ಅಲ್ಲಿ ಕೆಲಸ ಮಾಡಿ ದಿನಗಳಲ್ಲಿ ಅಲ್ಲೇ ಇದೆಲ್ಲ ನಮಾಜ್ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ಕೊಡ್ತೀವಿ. ಯಾರು ತೊಂದರೆ ಅವಶ್ಯಕತೆ ಇಲ್ಲ. ನಮ್ಮ ಸಮಾಜದವರು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಬೇರೆಯವರು ಇಲ್ಲಿ ವಾಸವಾಗಿರೋರು ಕೂಡ ಆತಂಕ ಪಡೋದಿಲ್ಲ. ಮುಂದಿನ ದಿನಗಳಲ್ಲಿ ಅದು ತೊಂದರೆ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ